ಎಲ್ರಿಗೂ ನಮಸ್ಕಾರ. ಈಗ ಇನ್ನೇನು ಕಾರ್ಯಕ್ರಮ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಸುಮತಿ ಸುಬ್ರಹ್ಮಣ್ಯ ಮತ್ತು ತಂಡದವರು ವಂದೇ ಮಾತರಮನ್ನ ಹೇಳ್ಕೊಳ್ತಾ ಇದ್ದಾರೆ. ವಂದೇ ಮಾತರಂ ಅಭಿಯಾನ ಎಲ್ಲ ಕಡೆ ನಡೀತಾ ಇದೆ. ಅದನ್ನ ಕಾರ್ಯಕ್ರಮದ ಪ್ರಾರಂಭಕ್ಕೆ ಮುಂಚೆ ವಂದೇ ಮಾತರಂ ಹೇಳಿ ನಂತರ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತ ಧ್ರುವದಲ ಶೋಭಿನೀ ಸುಹಾಸಿನೀ ಸುಮಧುರ ಭಾಷಿಣೀ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರವೇ, ಕೋಟಿ ಕೋಟಿ ಭುಜೈರ್ಧೃತ ಕರ ಕರವಾಲೆ, ಅಬಲಾಖ್ಯನು ಮಾಯಕ ಬಲೆ, ಬಹುಬಲಧಾರಿಣೀಂ ನಮಾಮಿ ತಾರಿಣೀಂ ತ್ರಿಪುರಲವಾರಿಣೀಂ ಮಾತರಂ ವಂದೇ ಮಾತರಂ. ತುಮಿ ವೇದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ, ತ್ವಂ ಹಿ ಪ್ರಾಣಃ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ, ಹೃದಯೇ ತುಮಿ ಮಾ ಭಕ್ತಿ, ತೋಮಾರಿ ಪ್ರತಿಮಾ ಗಡಿ ಮಂದಿರೆ ಮಂದಿರೆ ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣೀ, ಕಮಲಾ ಕಮಲ ದಳ ವಿಹಾರಿಣೀ, ವಾಣಿ ವಿದ್ಯಾದಾಯಿನಿ, ನಮಾಮಿ ತ್ವಾಂ ನಮಾಮಿ ಕಮಲಾ ಮಮಲಾ ಅತುಲಾ ಸುಜಲಾಂ ಸುಫಲಾಂ ಮಾತರಂ ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ವರಣೀಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ದೃಶ್ಯವಾಗಿ ಗಣಪತಿಯನ್ನು ಪ್ರಾರ್ಥಿಸಿದ ಆಶಾ ವೆಂಕಟೇಶ್ವರರಿಗೆ ವಂದನೆಗಳು. ಈಗ ಶ್ರೀಮತಿ ಗಾಯತ್ರಿ ಸುಂದರೇಶ್ವರ ಅವರು ಸ್ವಾಗತ ಹಾಗೂ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲಿರುತ್ತಾರೆ. ಎಲ್ರಿಗೂ ನಮಸ್ಕಾರ. ಈ ದಿನದ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕುವೆಂಪು ನಗರ ಘಟಕದ ಕಾರ್ಯಕ್ರಮ ಹಾಗೂ ನಮ್ಮ ಸಖಿ ಫೌಂಡೇಶನ್ ಮತ್ತು ಸೂರ್ಯ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಆಯೋಜಿಸಿರುವಂತಹ ಸಖಿ ಸಸಿ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದು ನಮ್ಮ ಸಖಿ ಸಸಿ ಕಾರ್ಯಕ್ರಮದ 14ನೆಯ ಒಂದು ಕಾರ್ಯಕ್ರಮ. ಈಗಾಗಲೇ ಅನೇಕ ಗೆಳತಿಯರು ಅನೇಕ ಸಸ್ಯಗಳ ಕುರಿತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಈ ದಿನದ ಒಂದು ಸಖಿ ಸಸಿ ಕಾರ್ಯಕ್ರಮ ಬಂದು ಮಾವು ಕುರಿತು ನಮ್ಮ ಹೆಚ್ಚಿನ ಮಾಹಿತಿಯನ್ನು ನೀಡೋಕೆ ಅಂತ ಆಗಮಿಸಿರುವಂತಹ ಶ್ರೀಮತಿ ಸುಮತಿ ಸುಬ್ರಹ್ಮಣ್ಯ ಅವರಿಗೆ ನಾನು ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರ ಬಗ್ಗೆ ಪರಿಚಯವನ್ನ ಮುಂದೆ ನಾಗರತ್ನ ಮೇಡಮ್ ಅವರು ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನಮ್ಮ ಕಾರ್ಯಕ್ರಮ ನಾನು ಈಗಾಗಲೇ ಹೇಳಿದಂತೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕುವೆಂಪು ನಗರ ಸಾಹಿತ್ಯ ಕೂಟ ಅದರ ಒಂದು ಕಾರ್ಯಕ್ರಮವು ಕೂಡ ಪ್ರತಿ ತಿಂಗಳು ಇದೇ ಒಂದು ಅಂಗಳದಲ್ಲಿ ನಡೀತಾ ಇರುತ್ತೆ.
ಅದರಲ್ಲಿ ಈ ಬಾರಿ ನಾವು ಏನ್ ಆರಿಸ್ಕೊಂಡಿರುವಂತಹ ವಿಷಯ ಬಂದು ಮನೆ ಮದ್ದು ಬಗ್ಗೆ. ಅದು ನಮ್ಮ 5ನೇ ವರ್ಷದ 7ನೇ ಕಾರ್ಯಕ್ರಮ. ಚಪ್ಪಾಳೆ ಹೊಡಿಬಹುದು. 5 ವರ್ಷಗಳ ಈಗ 7ನೇ ಕಾರ್ಯಕ್ರಮವನ್ನು ನಾವು ಈ ಅಂಗಳದಲ್ಲಿ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳು ಒಂದೊಂದು ವಿಷಯವನ್ನ ಕೊಟ್ಟು ನಾವು ಅದ್ರ ಬಗ್ಗೆ ಎಲ್ಲರಿಗೂ ವೇದಿಕೆಯಿಂದ ಕೊಡುವ ಒಂದು ಉದ್ದೇಶ ಈ ಒಂದು ಕಾರ್ಯಕ್ರಮದ್ದು. ಹಾಗಾಗಿ ಎಲ್ಲರೂ ಪ್ರತಿ ತಿಂಗಳು ಕೊಟ್ಟಂತಹ ವಿಷಯಕ್ಕೆ ತಕ್ಕಂತೆ 2 ನಿಮಿಷ 3 ನಿಮಿಷ ಅಥವಾ ಮ್ಯಾಕ್ಸಿಮಮ್ 5 ನಿಮಿಷ ಅದು ಇರುತ್ತೆ. ಯಾವ ತರ ಒಂದೊಂದು ತಿಂಗಳಲ್ಲಿ ಒಂದೊಂದು ರೀತಿ ಇರುತ್ತೆ. ಈ ತಿಂಗಳು ನಾವು ಮನೆಮದ್ದು ಮಿನಿಮಮ್ 3 ಅಥವಾ ಮ್ಯಾಕ್ಸಿಮಮ್ 5 ಮನೆಮದ್ದುಗಳನ್ನ ಹೇಳ್ಬೋದು ಅಂತ ಹೇಳಿದ್ವಿ. ನಿಮಗೆ ಗೊತ್ತಿರುವಂತಹ ಮನೆಮದ್ದುಗಳ ಬಗ್ಗೆ ಇಲ್ಲಿ ನಮಗೆ ಮಾಹಿತಿಯನ್ನ ತಿಳಿಸ್ಬೋದು. ಹಾಗಾಗಿ ಯಾರೆಲ್ಲ ತಯಾರಾಗಿ ಬಂದಿದ್ದೀರೋ ಅವರೆಲ್ಲರಿಗೂ ಸಹ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಜೊತೆಗೆ ಅದನ್ನ ಕೇಳೋದಕ್ಕೆ ತಿಳ್ಕೊಳ್ಳೋದಕ್ಕೆ ಸಹ ಬಂದಿರುವಂತಹ ಎಲ್ಲ ಸ್ನೇಹಿತರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ನಾವು ಈ ದಿನ ಸುಮ್ಮನೆ ಒಂದು ಸಣ್ಣ ಜಲ ಕೊಡೋಣ ಅಂತ ಹೇಳಿ ಮಾವು ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಮಾವಿನ ಬಗ್ಗೆ ಏನಾದ್ರೂ ತಿನಿಸುಗಳನ್ನ ಮಾಡ್ಕೊಂಡು ಬನ್ನಿ ಅಂತ ಇದ್ವಿ. ಅದು ಸ್ಪೆಷಲ್ ಸ್ಪರ್ಧೆ ಅಂತ ಇಲ್ಲ, ನೋಡೋಣ ಅಂತ ಇಟ್ಟಿದ್ದು. ಅದಕ್ಕೆ ನಮ್ಗೆ ಸ್ವರ್ಣ ಸ್ವಾಮಿ ಅವರು ವಿಶೇಷವಾಗಿ ತಿನಿಸನ್ನ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಆ ತಿನಿಸು ಹೇಗಿದೆ ಅಂತ ನನಗೆ ಬಾಯಿ ಆಗ್ಲಿ ಆ ಕಡೆನೇ ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಸುಮತಿ ಮೇಡಮ್ ಅವರು ಮಾವಿನ ಬಗ್ಗೆ ಮಾತಾಡೋದಂತೆ ಮಾವಿನ ತಿನಿಸನ್ನ ಕೂಡ ನೋಡಿ ಕ್ಯಾರಿಯರ್ ಬರ್ತಿ ತಗೊಂಡು ಬಂದಿದ್ದಾರೆ. ಅವರು ವಿಶೇಷವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಹಾಗೆ ಅದನ್ನ ಖಾಲಿ ಮಾಡಿ ಹೋಗುವ ಜವಾಬ್ದಾರಿ ನಾವೆಲ್ಲರೂ. ಯಾಕಂದ್ರೆ ಅವ್ರು ತಂದಿದ್ದಾರೆ, ಅದನ್ನ ನಾವು ಅವ್ರಿಗೆ ಹಾಗೆ ಕಳಿಸಬಾರ್ದು, ಖಾಲಿ ಮಾಡೇ ಕಳಿಸ್ಬೇಕದು. ಅದರ ಜವಾಬ್ದಾರಿ ನಾವೆಲ್ಲರೂ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತಿನ ರಘು ಶೆಟ್ಟಿ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಸರ್ಪ್ರೈಸ್ ಅಂತ ಹೇಳ್ಬೋದು. ಅವರು ನಮ್ಮ ಕಾರ್ಯಕ್ರಮಕ್ಕೆ ಕರ್ನಾಟಕ ಪ್ರಮುಖರಾಗಿ ಅವರು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ನಮ್ಮ ಅಂಗಳದ ಕಾರ್ಯಕ್ರಮಕ್ಕೆ ಈ ದಿನ ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆ ಯಾವಾಗ್ಲೂ ಎಲ್ಲಾ ಕಾರ್ಯಕ್ರಮ ಏನೇ ನಾನು ಸ್ಟೇಟಸ್ ಇಂದ ಹಿಡಿದು ಫೇಸ್ಬುಕ್ ವರ್ಗು ಏನೇ ಆಗ್ಲಿ ಎಲ್ಲೇ ಸಿಗ್ಲಿ ತುಂಬಾ ವಿಶೇಷವಾಗಿ ಅಭಿನಂದಿಸುವವರು ನಮ್ಮ ಲಕ್ಷ್ಮಣ್ ಸರ್ ಅವರು. ಅವರು ಸಹ ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ತು ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಒಟ್ಟಿಗೆ ಅಖಿಲ ಭಾರತೀಯ ಸಾಹಿತ್ಯ ಕೆಲಸ ಮಾಡ್ತಾ ಇರೋದು. ಇವುಗಳು ಸಹ ಈಗ ನಮ್ಮ ಸಹಪಾಠಿಗಳಾಗಿದ್ದೀರಾ. ಅವರಿಗೆ ನಾನು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ಏನಂದ್ರೆ ಒಬ್ಬರು ಇರ್ಬೇಕು, ತೆಗ್ಲವರು ಇರ್ಬೇಕು. ಆದ್ರೆ ಒಬ್ಳವ್ರ ಕಂಡ್ರೆ ಸ್ವಲ್ಪ ಪ್ರೀತಿ ಜಾಸ್ತಿ ಇರುತ್ತೆ. ಹಾಗಾಗಿ ನಮ್ಗೆ ಲಕ್ಷ್ಮಣ್ ಸರ್ ಕಂಡ್ರೆ ಬಹಳ ಒಂದು ಅಚ್ಚುಮೆಚ್ಚು. ಯಾಕೆಂದ್ರೆ ಏನೋ ಒಂದು ಬೆನ್ನು ತಟ್ಟೋರು ಮುಖ್ಯ ಅಲ್ವಾ? ಬೆನ್ನು ತಟ್ಟಿ ನಮ್ಗೆ ಹೇಳ್ತಾರೆ, ಆ ಪ್ರೋತ್ಸಾಹವನ್ನು ಕೊಡ್ತಾರೆ. ಹಾಗೆ ಈ ಕಾರ್ಯಕ್ರಮದಲ್ಲಿ ಸುಶ್ರಾವ್ಯವಾಗಿ ಹಾಡಿದಂತಹ ಆಶಾ ವೆಂಕಟೇಶ್ ಅವರಿಗೆ ನಾನು ಪ್ರೀತಿಯ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಹಾಗೆ ನಮ್ಮ ನೆರೆಯ ಶ್ರೀದೇವಿ ಮಹಿಳಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ವಿಜಯಮ್ಮ ಅವರು ಕೂಡ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಜೊತೆಗೆ ಅನೇಕ ಗೆಳತಿಯರು ನೀವು ಇಲ್ಲಿ ಆಗಮಿಸಿದ್ದೀರಾ. ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರಿ ನಮ್ಮ ಕಾರ್ಯಕ್ರಮಕ್ಕೆ ಮುಂದೆ ಏನ್ ನಡೆಯುತ್ತೆ ನೋಡೋಣ. ಯಾರೆಲ್ಲ ಏನು ಮನೆ ಮದ್ದುಗಳನ್ನ ಹೇಳ್ತೀರಾ ನೋಡೋಣ. ವಿಶೇಷವಾಗಿ ನಾನು ಈ ದಿನ ಮತ್ತೊಮ್ಮೆ ಸ್ವಾಗತವನ್ನ ಕೋರ್ತಾ ಇರೋದು ಒಂದೇ ಮಾತ್ರ ಮಾಡ್ಲಿಕ್ಕೆ ಅಂತ ಹೇಳಿ ನಮ್ಗೆ ಕಲಿಸೋದಕ್ಕೆ ಅಂತ ಹೇಳಿ ಬಂದಿರುವಂತಹ ತಂಡಕ್ಕೆ ನಾನು ವಿಶೇಷವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅದಕ್ಕೆ ಮತ್ತೊಮ್ಮೆ ನಾನು ಧನ್ಯವಾದವನ್ನ ಹೇಳ್ಬೇಕಾಗಿದ್ದು ಸುಮತಿ ಅವರಿಗೆ ಕೂಡ. ಯಾಕೆಂದ್ರೆ ಒಂದೇ ಮಾತ್ರ ಅಭಿಯಾನ ಎಲ್ಲಾ ಕಡೆ ನಡೀತಾ ಇದೆ. ನಮ್ಮ ಸಾಹಿತ್ಯ ಭಕ್ತಿಯ ಜೊತೆಗೆ ದೇಶಭಕ್ತಿಯೂ ಅಷ್ಟೇ ಮುಖ್ಯ. ನಮ್ಗೆ ಎಲ್ಲೇ ಹೋಗಿ ಅದು ಇರ್ಲೇಬೇಕು. ಆ ಒಂದು ಅಭಿಯಾನ ಈಗ ನಡೀತಾ ಇದೆ. ನಾವೆಲ್ಲರೂ ಸಹ ಕೈ ಜೋಡಿಸೋಣ. ಅದಕ್ಕಾಗಿ ನಾವು 5 ನಿಮಿಷ ಅಥವಾ 10 ನಿಮಿಷ ಕೊಡೋದ್ರಲ್ಲಿ ಏನು ತಪ್ಪಿಲ್ಲ. ನಾವು ತಿನ್ನೋದಕ್ಕೆ 1 ಗಂಟೆ ಕೊಡ್ತೀವಿ, ಡ್ರೆಸ್ ಮಾಡ್ಕೊಳ್ಳೋದಕ್ಕೆ ಹಲವಾರು ಗಂಟೆ ಕೊಡ್ತೀವಿ, ಮಾತಾಡೋದಕ್ಕಂತೂ 24 ಗಂಟೆ ಇದ್ದು ಸಾಕಾಗೋದಿಲ್ಲ. ಆದ್ರೆ ದೇಶಭಕ್ತಿ ಅಂತ ಅಂದಾಗ ಅಯ್ಯೋ ಯಾಕೆ ಸಮಯವನ್ನ ಮೀಸಲಿಡೋಣ. ಈ ದಿನ ನಮ್ಗೆ ಒಂದು ಅವ್ರಿಗೆ ಸುಶ್ರಾವ್ಯವಾಗಿ ಒಂದೇ ಮಾತ್ರವನ್ನ ಹೇಳ್ಕೊಟ್ಟಿದ್ದಾರೆ. ಅವರಿಗೆ ಧನ್ಯವಾದ ಮತ್ತು ಕಾರ್ಯಕ್ರಮಕ್ಕೆ ಮಾಡ್ತಾ ಇದ್ದೇನೆ. ಪ್ರೇಮ ನಾಗರಾಜ್ ಅವರು ಯೂಟ್ಯೂಬ್ ಚಾನೆಲ್ ನಡೆಸ್ತಾ ಇದ್ದಾರೆ. ಅವರು ಅಚ್ಚುಕಟ್ಟಾಗಿ ಫೋಟೋಗಳನ್ನ ತೆಗೆದು ಅವರು ಯೂಟ್ಯೂಬ್ ಅಲ್ಲಿ ಹಾಕಿ ನಮ್ಗೆ ಒಂದಷ್ಟು ಪ್ರಚಾರ ಸಿಗೋದಕ್ಕೆ ಅವರು ಒಂದು ಕಾರಣೀಭೂತರಾಗಿದ್ದಾರೆ. ಅವರಿಗೆ ನಾವು ಒಂದಷ್ಟು ಸಹಕಾರ ಕೊಡೋಣ. ಆ ಕಡೆ ನಿಂತ್ಕೊಳ್ಳಿ ಅಂದ್ರೆ ಆ ಕಡೆ ನಿಂತ್ಕೊಳ್ಳೋಣ, ಈ ಕಡೆ ನಿಂತ್ಕೊಳ್ಳಿ ಈ ಕಡೆ ನಿಂತ್ಕೊಳ್ಳೋಣ. ಹಾಗಾಗಿ ಅವ್ರು ಹೇಳ್ದಂಗೆ ಕೇಳಬೇಕು ನಾವು. ಸೊ ಅವರೆಲ್ಲರೂ ನೀವು ಸೌಂಡ್ ಮ್ಯೂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಸೊ ಕಾರ್ಯಕ್ರಮ ನಡೆಯೋವರೆಗೂ ನೀವು ಮ್ಯೂಟ್ ಆಗಿರಿ. ನೀವು ಇಲ್ಲಿ ಬಂದಾಗ ಸೌಂಡ್ ಕೊಡ್ತೀರಿ. ಇಲ್ಲಿ ಕಾರ್ಯಕ್ರಮದಲ್ಲಿ ಏನು ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ನೀವು ಮ್ಯೂಟ್ ಆಫ್ ಮಾಡ್ಕೊಳ್ಳಿ. ಅದುವರೆಗೂ
ರೂಟ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಕಾರ್ಯಕ್ರಮಕ್ಕೆ ಅದು ಏನು ಧಕ್ಕೆ ಆಗದೆ ಇರಲಿ. ಸೊ ಏನು ಅವ್ರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಮತ್ತೊಮ್ಮೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಿ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಈಗ ಕಾರ್ಯಕ್ರಮದ ಉದ್ಘಾಟನೆ ಸಸಿಗೆ ನೀರೆರೆಯುವ ಮೂಲಕ ವೇದಿಕೆ ಮೇಲೆ ಇರುವ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ನಮಃ. ನಮಸ್ತುಳಸಿ ಕಲ್ಯಾಣಿ ನಮೋ ವಿಷ್ಣುಪ್ರಿಯೇ ಶುಭೆ ನಮೋ ಮೋಕ್ಷಪ್ರದೇ ದೇವಿ ನಮಃ ಸಂಪತ್ಪ್ರದಾಯಿನಿ. ನೋಡಿ ಎಷ್ಟು ದಪ್ಪ ಕಾಯಿ ಬಿಟ್ಬಿಟ್ಟಿದೆ. ಮಾಹಿತಿಗಳನ್ನು ಕೊಡುವ ಕಾರ್ಯಕ್ರಮ. ದಯವಿಟ್ಟು ಎಲ್ಲರಲ್ಲೂ ಒಂದು ಮನವಿ, ಎಲ್ಲರಿಗೂ ಅವಕಾಶ ಸಿಗ್ಬೇಕು ಅನ್ನೋ 3 ಅಥವಾ 5 2 ನಿಮಿಷ 3 ನಿಮಿಷದೊಳಗೆ 5 ನಿಮಿಷ 3 ನಿಮಿಷ ಇದರಿಂದ ಎಲ್ಲರಿಗೂ ಅವಕಾಶ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕಾಗಿ ಹೇಳ್ತೀನಿ. ಮೊದಲನೇದಾಗಿ ಶ್ರೀಮತಿ ಲಕ್ಷ್ಮೀರವರು. ಎಲ್ರಿಗೂ ನಮಸ್ಕಾರ. ಮೊದಲೇ ಸೂಚನೆ ಕೊಟ್ಬಿಟ್ಟಿದ್ದಾರೆ 3 ನಿಮಿಷ ಅಂತ, ಆದ್ರಿಂದ ಹೆಚ್ಚಿಗೆ ಪೀಠಿಕೆಯನ್ನ ನಾನು ಹಾಕೋದಿಲ್ಲ. ಮನೆ ಮತ್ತು ಅದ್ರ ಬಗ್ಗೆ ಚರ್ಮ, ಮುಗುರು, ಹೊಟ್ಟೆ ಇದು 3 ಆರೋಗ್ಯದ ಸಂಕೇತಗಳು ಅಂತ ಹೇಳ್ತಾರೆ. ಆ 3 ಅಂಗಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಆದಾಗ ಮನೆಯಲ್ಲೇ ನಾವು ಹೇಗೆ ಮಾಡಬಹುದು ಮತ್ತು ಅನ್ನೋದನ್ನ ಇಲ್ಲಿ ನಾನು ತಿಳಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೇನೆ. ಮೊದಲನೇದಾಗಿ ತೀರಾ ಉಷ್ಣ ಆದಾಗ, ತೀರಾ ಹೀಟ್ ಆದಾಗ, ಮತ್ತೆ ಚರ್ಮದಲ್ಲಿ ಅದು ಬೇಕಾದ ಪೋಷಕಾಂಶ ಸಿಗದೆ ಇದ್ದಾಗ ಚರ್ಮ ಹಾಳಾಗುತ್ತೆ. ಅದು ಮೊದಲು ಕಾಣೋದು ಮುಖದಲ್ಲಿ. ಅದಕ್ಕೆ ನಾವು ಏನು ಮಾಡಬಹುದು, ಮುಖದಲ್ಲಿ ಆ ರೋಗದ ಲಕ್ಷಣ ಚರ್ಮ ಒಂದರ ಜೀವಕಳೆ ಇದ್ದ ಹಾಗೆ ಏನು ಮಾಡಬಹುದು ಅಂತಂದ್ರೆ ಮನೆ ಮದ್ದು ಅಂದ್ರೆ ನಮ್ಮಲ್ಲಿ ದಕ್ಷಿಣ ಕನ್ನಡದಲ್ಲಿ ಇದು ತುಂಬಾ ಸಾಮಾನ್ಯ. ಅದರಲ್ಲೂ ಹುಡುಗಿಗೆ ಮದುವೆ ಗೊತ್ತಾಗಿದೆ ಅಂತಂದ್ರೆ ಮದುವೆ 15 ದಿವಸಕ್ಕೆ ಮುಂಚೆ ಇದನ್ನ ದಿವಸ ಮಾಡ್ತಾರೆ. ಅವಳು ಯಾವ ಬ್ಯೂಟಿ ಪಾರ್ಲರ್ಗೆ ಹೋಗೋದೇ ಬೇಡ. ಆ ರೀತಿಯಾದ ಒಂದು ಮದ್ದು ಇದು. ತೆಂಗಿನಕಾಯಿನ ನಾವು ತುರಿತಾನೆ ಇರ್ತೀವಿ. ಪ್ರತಿ ದಿವಸನೂ ನಮ್ಗೆ ಅಡಿಗೆ ಬೇಕೇ ಬೇಕು. ಆ ತೆಂಗಿನಕಾಯಿ ಹಾಲನ್ನ ಕೈಯಲ್ಲೇ ಸಿಗಿ ನಿಂತ್ಕೊಳ್ಳೋದು. ಅದಕ್ಕೆ ನೀರು ಹಾಕಬಾರ್ದು, ಗಟ್ಟಿ ಹಾಲಾಗಿರ್ಬೇಕು. ಅದಕ್ಕೆ ಸ್ವಲ್ಪವೇ ಸ್ವಲ್ಪ ಮೆಂತ್ಯದ ಪುಡಿಯನ್ನ ಸೇರಿಸೋದು. ಸೇರಿಸಿ ಅದನ್ನ ಚೆನ್ನಾಗಿ ಮುಖಕ್ಕೆ ಮಸಾಜ್ ಮಾಡಿ ಒಂದು ಅರ್ಧ ಗಂಟೆ ಬಿಟ್ರೆ ಚೆನ್ನಾಗಿ, ಅರ್ಧ ಗಂಟೆ ಚೆನ್ನಾಗಿ ಒಣಗಬೇಕು. ಮುಖ ಕಡಲೆ ಹಿಟ್ಟಲ್ಲಿ ತೊಳಿಬೇಕು. ಮುಖ ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ. ಆಮೇಲೆ ಉಷ್ಣದಿಂದ ಬಂದಂತಹ ಒಂದು ಪ್ಯಾಚಸ್ ಏನೆಲ್ಲ ಇರುತ್ತೆ ಅದೆಲ್ಲ ಆಗಿ ತುಂಬಾ ಕ್ಲೀನ್ ಆಗುತ್ತೆ. ಇದು ಚರ್ಮಕ್ಕೆ ಸಂಬಂಧಪಟ್ಟ ಹಾಗೆ. ಇನ್ನು ಹೊಟ್ಟೆ ನಿನ್ನಿಂದ ನಾ ಕೆಟ್ಟೆ ಅಂತ ಹೇಳ್ತಾರೆ. ಹೊಟ್ಟೆ ಸರಿ ಇದ್ರೆ ಎಲ್ಲ ಆರೋಗ್ಯ ಸರಿ ಇದೆ ಅಂತ ಲೆಕ್ಕ. ಈ ಹೆಚ್ಚಾಗಿ ನಾವು ಸಮಾರಂಭಗಳಿಗೆ ಹೋದಾಗ ಅಥವಾ ಏನಾದ್ರು ಒಂದು ನಮ್ಗೆ ಇಷ್ಟವಾದ ವಸ್ತುವನ್ನ ಜಾಸ್ತಿ ತಿಂದ್ಬಿಟ್ಟಾಗ, ಅದರಲ್ಲೂ ಈಗ ಮಾವಿನ ಹಣ್ಣಿನ ಸೀಸನ್, ಮಾವಿನ ಹಣ್ಣು ಜಾಸ್ತಿ ತಿಂದ್ರೆ ಗೊತ್ತೇ ಇದೆ ಏನಾಗತ್ತೆ ಅಂತ ಎಲ್ಲರಿಗೂ. ಅದು ಸರಿಯಾಗಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ಬಿಟ್ಟು ಮೊದಲಿಗೆ ಹೊಟ್ಟೆ ನಿಮ್ಗೆ ಉಬ್ಬರ ಅನ್ಸಿದಾಗ ಶುಂಠಿ ಮತ್ತೆ ಉಪ್ಪನ್ನ ಚೆನ್ನಾಗಿ ಜಜ್ಬೇಕು. ಶುಂಠಿ ಉಪ್ಪನ್ನ ಹಾಗೆ ತಿನ್ಬೇಕು. ಮತ್ತೆ 1 ಲೋಟ ಮಜ್ಜಿಗೆಯಿಂದ ಕುಡಿಬೇಕು. ಎಂತ ಹೊಟ್ಟೆ ನೋವಿದ್ರು ತಕ್ಷಣಕ್ಕೆ ಅದು ಶಮನ ಆಗುತ್ತೆ. ಇದರ ಸಂಬಂಧಿತವಾಗಿ ಒಂದು ಒಳ್ಳೆ ಒಂದು ಕಥೆ ಇದೆ. ಪಂಡಿತ ಮನೆಗೆ ಹೋಗಿದ್ದಂತೆ, ಮದುವೆಗೆ ಹೋಗಿದ್ದಂತೆ. ಮದುವೆಯಲ್ಲಿ ಹೋಳಿಗೆ ಜಿಲೇಬಿ ಎಲ್ಲ ಬಂದಾಗ ಪಂಡಿತ ಅನ್ಕೊಂಡಂತೆ, ನಾಳೆ ನಂಗೆ ಮುಖಾಲ್ ವಾಸಿ ಗಿರಾಕಿಗಳು ಬರ್ತಾರೆ, ಎಲ್ಲರಿಗೂ ಹೊಟ್ಟೆ ಗಿಡತ್ತೆ ಅಂತ. ಆಗ ಸ್ವಲ್ಪ ಹೊತ್ತಿಗೆ ಶುಂಠಿ ಉಪ್ಪು ಅಂತ ಬಡಿಸ್ಕೊಂಡು ಬಂದಾಗ ಅರ್ಧ ಗಿರಾಕಿ ಹೋಯ್ತು. ಶುಂಠಿ ಉಪ್ಪು ತಿನ್ಬಿಡ್ತಾರೆ ಎಲ್ಲರಿಂದ ಅಂತ. ಲಾಸ್ಟಿಗೆ ನೀರ್ ಮಜ್ಜಿಗೆ ಅಂತ ಪೂರ್ತಿ ಗಿರಾಕಿ ಹೋಯ್ತು. ಎಲ್ಲರಿಗೆ 2-3 ಸಿಕ್ಕತ್ತೆ ಅಂತ ಅನ್ಕೊಂಡ್ರೆ ಅಂದ್ರೆ ಅಷ್ಟು ಚೆನ್ನಾಗಿ ಡೈಜೆಸ್ಟ್ ಮಾಡುವಂಥದ್ದು ಶುಂಠಿ ಉಪ್ಪು. ಇನ್ನು ಮುಗುರು, ಈಗ ಹೆಚ್ಚಾಗಿ ಎಲ್ಲಾ ಮಹಿಳೆಯರಿಗೆ ಕೆಲಸ ಮಾಡಿದಾಗ ಅಥವಾ ತೋಟಕ್ಕೆ ಹೋದಾಗ, ಗದ್ದೆಗೆ ಹೋದಾಗ ಕಾಯಿನ ಉಗುರಲ್ಲಿ ಫಂಗಸ್ ಬರುತ್ತೆ. ಕಾಯಿನ ಉಗುರ ಎಡೆಯಲ್ಲಿ ತುಂಬಾ ನೋವು ಬರುತ್ತೆ. ಏನ್ ಮಾಡಕ್ಕೂ ಆಗಲ್ಲ, ಆ ಉಗುರನ್ನ ತೆಗಿಲಿಕ್ಕೂ ಆಗೋದಿಲ್ಲ, ಮಣ್ಣು ಬಿಟ್ಟಿರುತ್ತೆ. ಆಗ ನಾವು ಏನ್ ಮಾಡ್ಬೋದು ಅಂದ್ರೆ
ಪ್ಯೂರ್ ಕಬ್ಬಿಣದ ಕತ್ತಿ ಅಥವಾ ಚೂರಿ, ಮಿಲಾವ್ ಅಂತ ಹೇಳ್ತಾ ಇದೀವಿ. ನಮ್ಮ ಕಡೆ ಮಿಲಾವ್ ಅಂತ ಹೇಳ್ತೀವಿ, ಇಲ್ಲಿ ಏನ್ ಹೇಳ್ತಾರೆ ಗೊತ್ತಿಲ್ಲ. ಪ್ಯೂರ್ ಕಬ್ಬಿಣ ಆಗಿರ್ಬೇಕು. ಅದನ್ನ ಸ್ವಲ್ಪ ಬಿಸಿ ಮಾಡ್ಬೇಕು ಕೆಂಡದಲ್ಲಿ. ಮೊದಲು ಹಾಗೆ ಮಾಡ್ತಾ ಇದ್ರು, ಈ ಗ್ಯಾಸ್ ಅಲ್ಲಿ ಬಿಸಿ ಮಾಡ್ಕೊಳ್ಬಹುದು. ಬಿಸಿ ಮಾಡಿ ಅದನ್ನ ಕಾಲಿನ ಹತ್ರ ಇಟ್ಟು ಆ ಚೂರಿ ಅಥವಾ ಕತ್ತಿಯ ಮೇಲಿಂದ ಎಣ್ಣೆಯನ್ನ ಹಾಕ್ಬೇಕು. ತೆಂಗಿನ ಎಣ್ಣೆಯನ್ನ ಹಾಕ್ಬೇಕು. ಆ ಎಣ್ಣೆ ಬಿಸಿ ಇರಬೇಕು. ನಿಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯವಾದ ಬಿಸಿಯನ್ನ ನೀವು ನೋಡ್ಕೊಂಡು ಉಗುರಿನ ಸಂದಿಗೆ ಬಿಟ್ಟಾಗ ಈ ತರ 2-3 ಸಲ ಮಾಡಿದಾಗ ನೋವು ತಕ್ಷಣ ಹೋಗುತ್ತೆ, ಮತ್ತೆ ಉಗುರು ಬಂದಷ್ಟು ಗುಣ ಆಗುತ್ತೆ. ಇದು 3 ಮನೆಮದ್ದು. ನಾನು ಮಾಡಿದ್ದೀನಿ, ಸಕ್ಸಸ್ ಆಗಿದೆ. ಧನ್ಯವಾದ. ಅಭಿಯಾನದ ಸಂಚಾಲಕಿಯಾದಂತಹ ಶ್ರೀಮತಿ ಚಂದ್ರಿಕಾ ಅವರು ನಮ್ಮೊಂದಿಗಿದ್ದಾರೆ. ದಯಮಾಡಿ ವೇದಿಕೆ ಹತ್ರ ಬರಬೇಕು ಅಂತ ಕೇಳ್ಕೊಳ್ತೀವಿ. ಶ್ರೀಮತಿ ವಿಜೇತಾ, ರೋಜಾ ಗಣೇಶ್, ಮಾವಿನ ಮರದ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಇದು ಮನೆ ಮದ್ದು. ನಾನು ಆಯ್ಕೆ ಮಾಡ್ಕೊಂಡಿರೋದು ಅಪರೂಪದಾದಂಥ ನಾಗದಾಳಿ ಅನ್ನೋ ಒಂದು ಸಸ್ಯವನ್ನು ನೀವೆಲ್ಲ ಕೇಳಿದ್ರು. ನಾಗದಾಳಿ ಇದು ಅತ್ಯಂತ ಉಪಯೋಗವಾದಂಥ ಒಂದು ಆಯುರ್ವೇದ ವೈದ್ಯ ಇದು ಸಸ್ಯ ಅಂತಂದರೆ ಇದು ನೀವು ಸಿಗುತ್ತೆ ಎಲ್ಲ ಇದರಲ್ಲಿ ನರ್ಸರಿ. ಇದ್ರ ಉಪಯೋಗ ಏನು ಅಂದರೆ ಈ ಮಳೆಗಾಲ ಚಳಿಗಾಲದಲ್ಲಿ ಕೈಕಾಲು ನೋವು, ಶೀತ, ಕಫ, ಕಿವಿ ನೋವು ಎಲ್ಲ ಬರುತ್ತೆ. ನಮ್ಮ ಅಜ್ಜಿ ನಮ್ಮ ತಾಯಿಯವರೆಲ್ಲ ಏನು ಮಾಡ್ತಿದ್ರು ಅಂದರೆ ಹೋಗಿ ಒಂದೆಲ್ಲ ಕಿತ್ಕೊಂಡು ಬನ್ನಿ ಅಂತ ಕೈ ತೊಳ್ಕೊಂಡು ಹೋಗಿ ಏನಾದ್ರು ಅದೇನೋ ಹೇಳ್ತಾರೆ. ಈ ನಾಗಪ್ಪಗೂ ಇದಕ್ಕೂ ಒಂಥರ ತುಂಬ ಸಂಬಂಧ ಅಂತೆ. ಅದಕ್ಕೆ ನಾವು ಇದನ್ನು ರಜಸ್ವಲೆ ಅದೆಲ್ಲ ಮುಟ್ತಾ ಇರಲಿಲ್ಲ. ಆಮೇಲೆ ತುಳಸಿನ ಹೆಂಗೆ ನಾವು ಕ್ಷೇಮವಾಗಿರ್ತೀವೋ ಈ ಸಸ್ಯವನ್ನು ನಾವು ತುಂಬ ಎಚ್ಚರಿಕೆಯಿಂದ ನೋಡ್ಕೋಬೇಕು. ಅದರ ಒಂದು ಹೂವು ಮತ್ತು ಎಲೆಯನ್ನು ತಂದು ಹತ್ತಿಲಿ ಸುತ್ತಿ ಎದೆ ಮಧ್ಯೆ ಇಡೋರು ಮಕ್ಕಳಿಗೆ, ನಮ್ಗಳಿಗೆಲ್ಲ ಇಡೋರು. ಆಮೇಲೆ ಜ್ವರ, ತಲೆನೋವು ಬಂದರೆ ಈ ಕೂದಲು ಸಂಧಿ ಇಟ್ಟು ಇಡೋರು. ಮಲ್ಕೊಂಡು ಹೇಳೋದ್ರೊಳಗೆ ನಾವು ಗುಣವಾಗ್ಬಿಡ್ತೀವಿ. ಇದು ಒಂದು ರೀತಿ ನಾಗದಾಳಿಯ ಉಪಯೋಗ. ಆದರೆ ಇನ್ನೊಂದು ಉಪಯೋಗ ಏನು ಅಂದರೆ ಮಕ್ಕಳು ಹುಟ್ಟಿದ ಮಕ್ಕಳಿಗೆ ಕಫ ಕಟ್ಟುತ್ತೆ. ನೀವು ನೋಡಿದ್ದೀರ, ಕ್ಲೇಷ್ಮ ಅಂತ ಹೇಳ್ತೀವಿ ನಾವು. ಸ್ನಾನ ಮಾಡಿಸಿ ಮೆತ್ತಗೆ ಕೈ ಹಾಕಿ ಅದೆಲ್ಲ ಬಾಯಿಂದ ಮೆತ್ತಗೆ ತೆಗಿತೀವಿ. ನೀವೆಲ್ಲ ಎಂತೆಂಥ ಅನುಭವಸ್ಥರು. ಅವಶ್ಯ ಇದು ಮನೆ ಮದ್ದಾಗಿರೋದ್ರಿಂದ ನಾವು ಹೇಳಬೇಕು. ನಮ್ಮ ಚಿಕ್ಕ ಮಕ್ಕಳು ಬಂದಿದ್ದರು ನಮ್ಮ ಜೊತೆ ಹಾಡು ಹೇಳಿದ್ರಲ್ಲ ಪುಟ್ಟಿ, ಅಂಥವ್ರ ಗಮನಕ್ಕೆ ಹೋದರೆ ಮುಂದಿನ ಜನ್ರೇಷನ್ಗೆ ಬೆಳೆಯುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಸಸ್ಯವನ್ನು ನಾನು ಆಯ್ಕೆ ಮಾಡಿಕೊಂಡೆ. ಅದರ ರಸ ತೆಗೆಯೋರು, ಈ ಎಲೆಯಿಂದ ರಸ ತೆಗೆದು ಅದನ್ನು ಒಂದು ಒಳ್ಳೆ ಬೆಳ್ಳಿ ಚಮಚದಲ್ಲಿ ಹಾಕಿ ತುಂಬ ಸಣ್ಣ ಉರಿ ಜೋರಾಗಿ ಕುಡಿದು ಚೂರು ಬೆಚ್ಚಗೆ ಮಾಡಿ ಅದಕ್ಕೆ ಶುದ್ಧವಾದ ತುಪ್ಪ ಅಥವಾ ಜೇನುತುಪ್ಪ ಮೊದಲನೇ ಆಯ್ಕೆ. ಜೇನುತುಪ್ಪ ಸಿಗಲಿಲ್ಲ ಅಂದರೆ ತುಪ್ಪದಲ್ಲಿ ಕಲಸಿ ಮಗು ನಾಲ್ಗೆಗೆ ನೆಚ್ಚಿದಾಗ ಸ್ವಲ್ಪ ಹೊತ್ತಾದ್ಮೇಲೆ ಮಗುಗೆ ಕಫ ಏನೇನು ಕಟ್ಟಿರುತ್ತೋ, ಇವಾಗ ಮಕ್ಕಳು ಅಕ್ಟೋಬರಲ್ಲಿ ಇಟ್ಬಿಡ್ತವೆ, ಅವನು ತುಂಬ ಕಷ್ಟ. ನಾವು ಬಾಣಂತಿನೂ ಈಚೆಗೆ ಬರ್ಕೊಡ್ದು. ಅಂಥ ಸಂದರ್ಭದಲ್ಲಿ ಇಂಥ ಔಷಧಿಗಳನ್ನು ಮಾಡಿ ಅದೇ ಅನೇಕ ತೊಂದರೆಗಳನ್ನು ಪರಿಹರಿಸಿದ್ದಾರೆ. ನಾವುಗಳು ಮನೇಲಿ ಒಂದು ಗಿಡ, ನಮ್ಮಲ್ಲೂ ತುಂಬ ದಿನ ಇತ್ತು, ಇದು ನಮ್ಮ ಮನೆಯಲ್ಲಿ ಗಿಡ. ಈಗ ಪುನಃ ನೀವುಗಳು ಒಂದೊಂದು ಇಟ್ಕೊಂಡು ಅದಕ್ಕೆ ಆರೈಕೆ ಮಾಡಿದ್ರೆ ಅದ್ರ ಉಪಯೋಗ. ಮಕ್ಕಳು ಶೀತ, ಜ್ವರ, ಕಿವಿ ನೋವು ಅಂದಾಗ ನೀವು ಇಲ್ಲಿ ಕಿವಿ ಹತ್ರ 4 ಎಲೆ ಇಟ್ಟರು ಸಾಕು ರಾತ್ರಿ ಮಲ್ಕೊಳ್ಳುವಾಗ. ಅಥವಾ ಹಾಸಿಗೆ ದಿಂಡಿನ ಕೆಳಗಿಟ್ಟರು ಅದು ಅಂಥ ಗಾಢ ವಾಸನೆ. ಅದರ ಒಂದು ಉತ್ತಮವಾದ ಪರಿಣಾಮ ನಮಗೆ ಸಿಗುತ್ತೆ. ಕಫನೂ ಕಡಿಮೆ ಆಗುತ್ತೆ. ಕಫ ಈಚೆಗೆ ಬಂದ್ಬಿಡುತ್ತೆ. ಕಾಲು ನೋವಿದ್ರೆ ಕಾಲ್ಗೂ ಕಟ್ಕೋಬೋದು. ಅದರ ಒಂಚೂರು ಕಾಲು ರಸ ತೊಗೊಂಡು ನೀವು ಮುಚ್ಕೊಂಡ್ರೆ ನಿಮಗೆ ಒಂಥರ ರಿಲ್ಯಾಕ್ಸ್ ಆದಂಗಾಗುತ್ತೆ. ನಾವೆಲ್ಲ ಮಾಡಿ ಇದ್ದೀವಿ ನಾವು. ಅದು ತುಂಬ ಒಳ್ಳೆ ಪರಿಣಾಮ ಕೊಡುತ್ತೆ. ಇನ್ನೂ ತುಂಬ ಜನ ಇರೋದ್ರಿಂದ ನಾನು ಇದೊಂದ್ರ ಬಗ್ಗೆ ಮಾತಾಡಿ ಮಣ್ಣಿಯವರಿಗೆ ಧನ್ಯವಾದಗಳು. ಹೌದು, ಇವ್ರು ಹೇಳಿದಾಗೆ ನನ್ನ ಮೊಮ್ಮಗುಗೆ ನಾವು ನಾಗಾಳಿ ಸೊಪ್ಪು ಒಂದು ರಸನ ಬಲವತ್ತವಾಗಿ ಒಡಲಲ್ಲೇ ಹೂಯ್ದುಬಿಟ್ಟು ಎತ್ಕೊಂಡು ನಿಂತಿದ್ದೆ. ಕಟ್ಕಂತ ಬರೀ ಕಫ. ಆಮೇಲೆ ಮಗು ಹುಷಾರಾಯ್ತು. ಅದು ಪ್ರತ್ಯಕ್ಷವಾಗಿದೆ. ಈಗ ಸ್ವರ್ಣ ಸ್ವಾಮಿಯವರು ನಾನೊಂದು ಮನೆ ಮದ್ದು ಮಾಡ್ಕೊಂಡಿರೋ ಇದನ್ನ ಹೇಳ್ತೀನಿ. ಯಾಕೆ ಅಂದ್ರೆ ಮನೆ ಮದ್ದುಗಳು ಬೇಕಾದಷ್ಟಿದೆ ಹೇಳಕ್ಕೆ. ಆದ್ರೆ ಅದನ್ನ ಉಪಯೋಗ ಪಡ್ಕೊಂಡಿರೋದನ್ನ ನಾನು ಇಲ್ಲಿ ಪ್ರಸ್ತುತ ಪಡಿಸಕ್ಕೆ ಇಷ್ಟಪಡ್ತೀನಿ. ನಾನು ತಗೊಂಡಿರೋದು ಇದು ಪಾರಿಜಾತದ ಎಲೆ. ಪಾರಿಜಾತದ ಎಲೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇರುತ್ತೆ, ಮತ್ತು ಹೂವು ಸಹ ಎಲ್ಲರಿಗೂ ಗೊತ್ತೇ ಇರುತ್ತೆ. ಪಾರಿಜಾತದ ಎಲೆ ಕಷಾಯವನ್ನ ಕುಡಿತಾ ಬಂದ್ರೆ ಈ ಕೈಕಾಲು ನೋವು, ಮಂಡಿ ನೋವು ಅದೆಲ್ಲ ಸಾಮಾನ್ಯವಾಗಿ ಕಡಿಮೆ ಆಗ್ತಾ ಬರುತ್ತೆ. ಇದಕ್ಕೆ ಉದಾಹರಣೆ ನಾನೇನೆ. ಯಾಕಂದ್ರೆ ಸುಮಾರು ವರ್ಷಗಳ ಹಿಂದೆ 2 ಜಾಯಿಂಟ್ಗಳು ತುಂಬಾನೇ ನೋವು ಬರ್ತಾ ಇತ್ತು.
ನಾನು ಸತತವಾಗಿ ಒಂದು 15 ದಿವಸ ಅರ್ಧ ಲೋಟ, ತುಂಬಾ ಒಂದು ಲೋಟ ಆ ಥರ ಎಲ್ಲ ಕುಡಿಬಾರ್ದು, ಅರ್ಧ ಲೋಟ ತಗೋತಾ ಇದ್ದೆ. ಹಾಗಾಗಿ ನನಗೆ ಆ ಜಾಯಿಂಟ್ ಪೈನು ಕಡಿಮೆ ಆಯಿತು. ಹಾಗೇನೆ ಅದರ ಹೂವಿನಿಂದ ಮತ್ತು ಕಲ್ಲು ಸಕ್ಕರೆ ಸೇರಿಸಿದ್ರೆ ಶಕ್ತಿವರ್ಧಕವಾಗಿ ಸಹ ಅದು ಕೆಲಸ ಮಾಡುತ್ತೆ. ಮತ್ತೆ ಜ್ವರ ಆ ಥರದ್ದೆಲ್ಲ ಬಂದಾಗ ಈ ಪಾರಿಜಾತದ ಎಲೆ ಮತ್ತೆ ಗಡಿ ಪತ್ರ ಒಂದು ಸ್ವಲ್ಪ ಹಾಕ್ಬಿಟ್ಟು ಅದಕ್ಕೆ ಕಷಾಯ ಕೊಟ್ಟಾಗ ಕೆಮ್ಮು ಕಫ ಆ ಥರದ್ದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ. ಇಷ್ಟನ್ನ ಹೇಳಿ ನಾನು ಕಷಾಯ ಮಾಡಿದ್ರೆ ಎಷ್ಟು ಸೊಪ್ಪು ಹಾಕ್ಬೇಕು ಕಷಾಯಕ್ಕೆ? ಕಷಾಯಕ್ಕೆ ಒಂದು 4-5 ಎಲೆ ಆದ್ರೆ ಸಾಕು, ಅಷ್ಟೇ ಸಾಕು. ಅಂದ್ರೆ ಎಲೆನ ಚೆನ್ನಾಗಿ ಉಪ್ಪು ನೀರಿನಲ್ಲಿ ತೊಳೆದು ಹಾಕ್ಕೊಳ್ಳಿ, ಯಾಕೆಂದ್ರೆ ಅದರಲ್ಲಿ ಸಣ್ಣ ಸಣ್ಣ ಹುಳುಗಳಿರುತ್ತೆ. ಹಾಗಾಗಿ ಕಿತ್ಕೊಂಡು ಬಂದು ಅದನ್ನ ಚೆನ್ನಾಗಿ ಉಪ್ಪು ನೀರಿನಲ್ಲಿ ಒಂದು ಸ್ವಲ್ಪ 1-2 ನಿಮಿಷ ನೆನೆಸಿ ನಂತರ ಅದನ್ನ ಕುದಿಸಿ ನಿಮ್ಗೆ ಬೇಕಾದ್ರೆ ಅದಕ್ಕೆ ಜೇನುತುಪ್ಪ ಬೆರೆಸಿ ಕುಡಿಬೋದು, ಅಥವಾ ಬೆಲ್ಲ ಬೇಕಾದ್ರೆ ಹಾಕೋತೀನಿ ಅಂದ್ರೆ ಬೆಲ್ಲನೂ ಸಹ ದಿನಕ್ಕೊಂದೇ ಸಾಕು. ಬೆಳಗ್ಗೆ ಎದ್ದ ತಕ್ಷಣ, ಅಥವಾ ನಿಮ್ಗೆ ಆಗ್ಲಿಲ್ಲ ಅಂದ್ರೆ ರಾತ್ರಿ ಒಂದು ಕುಡಿಬೋದು. 15 ದಿವಸ ಸಾಕು. ನೋಡಿ ನಿಮ್ಮ ದೇಹಕ್ಕೆ ಹೇಗೆ ಅದು ಉಪಯೋಗ ಆಗುತ್ತೆ ಅನ್ನೋದನ್ನ ಮತ್ತೆ ನಾನು ಇನ್ನೊಂದು ಇದ್ರದ್ದು ವಿಷಯ ಹೇಳೋಣ ಅಂತಂದ್ರೆ ತರಕಾರಿ ಜ್ಯೂಸ್. ಎಲ್ಲರೂ ಕೇಳ್ತಿರ್ತಾರೆ, ನೀವೇನ್ ಮೇಡಮ್ ಅಷ್ಟು ಆಕ್ಟಿವ್ ಆಗಿರ್ತೀರಾ, ಹೆಂಗಿರ್ತೀರಾ, ಹಾಗೆ ಹಿಂಗೆ ಅಂತ ಹೇಳಿ. ಹಾಗಾಗಿ ನಾನು ಉಪಯೋಗಿಸ್ತಿರುವ ಜ್ಯೂಸ್ ಬಗ್ಗೆ ಹೇಳ್ತೀನಿ. ದಿನಕ್ಕೆ ಒಂದು ಜ್ಯೂಸ್ ಯಾವ್ದಾದ್ರು ಆಗಲಿ, ಒಂದು ದಿವಸ ಸೌತೆಕಾಯಿ, ಒಂದ್ ದಿವಸ ಸೋರೆಕಾಯಿ, ಒಂದ್ ದಿವಸ ಕುಂಬಳಕಾಯಿ, ಒಂದ್ ದಿವಸ ಸಿಹಿ ಕುಂಬಳಕಾಯಿ, ಒಂದ್ ದಿವಸ ಕೊತ್ತಂಬರಿ ಸೊಪ್ಪಿನ ಕಡ್ಡಿ ಸಹ ಬಿಸಾಡಬಾರ್ದು. ಆ ಕಡ್ಡಿ ಸೊಪ್ಪನ್ನೆಲ್ಲ ಆರಿಸ್ಕೊಂಡು ಕಡ್ಡಿನ ಕ್ಲೀನಾಗಿ ತೊಳೆದು ಉಪ್ಪು ನೀರಿನಲ್ಲಿ ಅದನ್ನ ಜ್ಯೂಸು, ಅಂದ್ರೆ ಎಲ್ಲದಕ್ಕೂ ಒಂದೊಂದು ನಲ್ಲಿಕಾಯಿನ ನೀವು ಸೇರಿಸ್ಕೋಬಹುದು. ಸೇರಿಸ್ಕೊಂಡು ನಿಮ್ಗೆ ಬೇಕಾದ್ರೆ ಜೇನುತುಪ್ಪ ಅಥವಾ ಬೆಲ್ಲ ನಿಮ್ಗೆ ಇಷ್ಟ ಇದ್ರೆ, ಇಲ್ಲದ್ರೆ ಹಾಗೆ ಕುಡಿಯಕ್ ಸಹ ಚೆನ್ನಾಗಿರುತ್ತೆ. ಇದನ್ನ ದಿನಕ್ಕೆ ಒಂದು 8 ದಿವಸ. ಆಮೇಲೆ ಬಾರ್ಲಿ ನೀರು 1 ದಿವಸ. ಬಾರ್ಲಿ ನೀರು ಕಿಡ್ನಿಗೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಹಾಗಾಗಿ ಬಾರ್ಲಿ ನೀರು, ಆಮೇಲೆ ಅಗಸೆ ಮಜ್ಜಿಗೆ, ನಮ್ಮ ಮೂಳೆಗಳಿಗೆ ಅಗಸೆ ಮಜ್ಜಿಗೆ ಅನ್ನೋದು ತುಂಬಾ ಒಳ್ಳೇದು. ಅಗಸೆ ಬೀಜ ಮತ್ತೆ ಎಳ್ಳು, ಮೆಂತ್ಯ ಇಷ್ಟನ್ನು ಹುರ್ಕೊಂಡು ಪುಡಿ ಮಾಡಿ ಒಂದು ಡಬ್ಬಿನಲ್ಲಿ ಹಾಕಿಟ್ಕೊಂಡು ನಾವು ಸ್ವಲ್ಪ ಅದನ್ನ ಮಿಕ್ಸಿಗೆ ಹಾಕಿ ಆಮೇಲೆ ಮಜ್ಜಿಗೆ ಹಾಕಿ ಮಿಕ್ಸಿ ಮಾಡಿ ಅದನ್ನ ಕುಡಿತಾ ಬಂದ್ರೆ ನಮ್ಗೆ ಮೂಳೆ ನೋವುಗಳು ಅದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳಲ್ಲ. ಹಾಗಾಗಿ ನನಗೆ ಸದ್ಯಕ್ಕೆ ಯಾವ ನೋವು ಇಲ್ಲ. ಇಷ್ಟನ್ನು ಹೇಳಿ ನನ್ನ ಮನೆ ಮಕ್ಕಳನ್ನ ಮುಗಿಸ್ತಾ ಇದ್ದೀನಿ. ಈಗ ಲಕ್ಷ್ಮಿ ಬಂದಿಲ್ಲ. ಜಾತಾ ರಮೇಶ್ ಗೌಡ್ಗಟ್ಟೆ ಮೇಡಮ್ ಎಲ್ಲ ಬರ್ಕೊಂಡಿದ್ದಾರೆ, ಯಾರಾದ್ರೂ ಮರ್ತೋಗಿದ್ರೆ ಇವ್ರನ್ನ ಕೇಳಿ. ನನ್ನ ಮಾತು ಕೇಳಿಸ್ತಾ ಇದೆಯಾ? ಸುಮ್ಮನೆ ಇದ್ದಾರೆ, ಕೇಳಿಸ್ತಾ ಇದೆಯಾ? ಆ ಡ್ರಾಪ್ಸ್ ಯಾರಾದ್ರು ನೋಡ್ಬೇಕು ಅಂತಂದ್ರೆ ತಂದಿದ್ದೀನಿ. ಇದಾಯ್ತಲ್ಲ, ತಲೆಗೆ ಬಂದಿದೆ, ತಲೆ ಬುದ್ಧಿಮಂದಿ ಆಗಿಲ್ಲ ಅಂತ ಡಾಕ್ಟರ್ ಹೇಳಿದ್ರು. ಬುದ್ಧಿಮಂದಿ ಆಗದೆ ಇರೋ ತರ ವಯಸ್ಸಾಗ್ತಾ ಆಗ್ತಾ ಮರವು, ಡಿಮೆನ್ಷಿಯಾ, ಆಲ್ಝೈಮರ್ಸ್ ಮತ್ತೊಂದು ಒಂದು ಬರ್ತಾ ಇರುತ್ತೆ. ಅದಕ್ಕೆ ಒಂದು ನಾವೇನ್ ಮಾಡ್ಬೇಕು ಅಂದ್ರೆ ಪದಬಂಧ ಒಂದು ವಾರಕ್ಕೊಂದ್ಸರಿ ಒಂದು ಪದಬಂಧ ಬಿಡಿಸಿ, ಏನಾದ್ರು ಒಂದು ಪಜಲ್ ಅದು ಮಾಡಿ, ಮತ್ತೆ ಇನ್ನೇನಾದ್ರು ಒಂದು ರಂಗೋಲಿ ಅಥವಾ ಒಂದು ಆರ್ಟ್ ಚಿತ್ರ ಬರೆಯೋದು ಏನಾದ್ರು ಮಾಡ್ತಾ ಇರುವಾಗ ಫೋಕಸ್ ಆಗುತ್ತೆ. ನೀವು ಬರೀತಾ ಇರುವಾಗ ಅದು ಚಿತ್ರ ಬರೆಯುವಾಗ ನಿಮ್ಮ ಮೈಂಡ್ ವರ್ಕ್ ಆಗುತ್ತೆ. ಪದಬಂಧ ಮಾಡುವಾಗಲೂ ಪದಗಳನ್ನ ಜ್ಞಾಪಿಸ್ಕೊಳ್ಳೋದು, ಜ್ಞಾಪಕ ಶಕ್ತಿ ಹೆಚ್ಚುತ್ತೆ. ಹೀಗಾಗಿ ನಾವು ಆಲ್ಝೈಮರ್ಸ್ ಆಗಲಿ ಡಿಮೆನ್ಷಿಯಾ ಆಗಲಿ ತಡ್ಕೊ. ಮೂಗು ಕಟ್ಟಿದಾಗ ಒಂದು ಸರಳ ಉಪಾಯ ಅಂದ್ರೆ ಕೊಬ್ಬರಿ ಎಣ್ಣೆಯ ತೊಟ್ಟು 2 ಹೊಳ್ಳಿಗೆ ಒಂದೊಂದು ಹನಿ ಹಾಕಿದ್ರೆ ಮೂಗು ಕಟ್ಟೋದು ತಕ್ಷಣ ನಿಮಗೆ ಪರಿಹಾರ ಸಿಗುತ್ತೆ. ಲಕ್ಷ್ಮಣ್ ಸರ್ ಅವರಿಗೆ ಅಭಿನಂದನೆಗಳು. ಎಲ್ಲ ಎಲ್ಲ ಪೂರ್ತಿ ಚೆನ್ನಾಗಿರೋ ಜಾಹ್ನವಿ. ಗ್ಯಾಸ್ಟ್ರಿಕ್ ಆದಾಗ ಅಥವಾ ಗ್ಯಾಸ್ ಆಗುತ್ತೆ ಅಂತ ಅನುಮಾನ ಬಂದ್ರೆ, ಅನುಮಾನ ಯಾಕೆ ಅಂದ್ರೆ ಹೊರಗಡೆ ಊಟ ಮಾಡಿದ್ರೆ, ಊಟ ಮಾಡಿದ್ರೆ ತಿನ್ಬಿಟ್ಟೆ ಇನ್ನ ಗ್ಯಾಸ್ ಆಗುತ್ತೆ ಅಂತಂದ್ರೆ ಮನೆಗೆ ಬಂದ ತಕ್ಷಣ ಬಿಸಿ ನೀರಿಗೆ ಒಂದು ಅರ್ಧ ಚಮಚ ತುಪ್ಪ ಹಾಕೊಂಡು ಕುಡಿದ್ರೆ ಖಂಡಿತ ವಾಸಿ ಆಗುತ್ತೆ. ನಾನು ಯಾವಾಗಲೂ ಹಾಗೆ ಮಾಡ್ತೀನಿ. ಊಟ ಮಾಡ್ಕೊಂಡು ಹೊರಗಡೆ ಬಂದ್ರೆ ಮನೆಗೆ ಹೋದ ತಕ್ಷಣ ಕುಡಿದ್ಬಿಟ್ರೆ ಗ್ಯಾಸ್ಟ್ರಿಕ್ ಆಗಲ್ಲ. 1 ಲೋಟ ನೀರಿಗೆ ಮಾವಿನ ಎಲೆ ನೆನೆಸಿಟ್ಟು, ದೊಡ್ಡ ಎಲೆ ಆದ್ರೆ
ಚಿಕ್ಕದಾದ್ರೆ ಒಂದು ನೆನೆಸಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಅದನ್ನ ಕುಡಿದ್ರೆ ಕಿಡ್ನಿಗೆ ಬಹಳ ಒಳ್ಳೆಯದು. ಯೂರಿನ್ ಪಾಸು ಚೆನ್ನಾಗಾಗುತ್ತೆ. ನಾನು ದಿನ ಮಾಡ್ತಾನೆ ಇದ್ದೇನೆ. ಆಮೇಲೆ ಬೆಳ್ಳುಳ್ಳಿ ತಿನ್ನೋದು, ದಿನಕ್ಕೆ ಒಂದ್ ವೇಳೆ ತಿನ್ನ ಅಂತವ್ರು, ಕೆಲವು ತಿನ್ನಲ್ವಲ್ಲ. ತಿನ್ನ ಅಂತವ್ರು ತಿಂದ್ರೆ BP-ಗೆ, ಹಾರ್ಟಿಗೆ ತುಂಬಾ ಒಳ್ಳೆಯದು. ಮತ್ತೆ ಈರುಳ್ಳಿದು ಅಷ್ಟೇ, ಹಸಿ ಈರುಳ್ಳಿನ ಅರ್ಧ ಹಸಿ ಈರುಳ್ಳಿ ತಿಂದ್ರೆ ರಕ್ತ ಪರಿಚಲನೆ ಚೆನ್ನಾಗಾಗುತ್ತೆ. ಮನೆಯ ಮದ್ದು ಎಲ್ಲರ ಆರೋಗ್ಯ, ಮಹಿಳೆಗೆ ನಮಗೆ ಸಿಕ್ಕಿತು ಇದರಿಂದ ಭಾಗ್ಯ. ಮನೆಯ ಮದ್ದನ್ನೇ ತಗೊಳ್ಳಿ ಮದುವೆ ಸೌಭಾಗ್ಯ. ಸಖಿ ಬಳಗದವರ ರಸಪಾಕ ಚಂದ ಮುಂದೆ ಗೊತ್ತಾಗುತ್ತೆ. ಸವಿದರೆ ರುಚಿಯೇ ಪರಮಾನಂದ. ಸಖಿಯರಿಗಾಯಿತು ಈ ದಿನ ಆನಂದ. ಸಖಿಯರಿಗಾಗುತ್ತೆ ಈ ದಿನ ಆನಂದ. ನನಗೆ ಅವಕಾಶ ಕೊಟ್ಟರೆ ರುಚಿ ನೋಡಿದ್ಮೇಲೆ ಖಂಡಿತ ಸಖಿಯರಿಗೆ ಆನಂದ ಆಗುತ್ತೆ. ಈಗ ಶ್ರೀಮತಿ ಆಶಾ ಸಿಹಿಗುಂಬಳದ ಬಗ್ಗೆ ಮಾತಾಡ್ತೀನಿ. ಸಿಹಿಗುಂಬಳದಲ್ಲಿ ಕೆಂಪು ಮತ್ತೆ ಹಳದಿ ಬಣ್ಣ ಇರುತ್ತೆ. ಅದ್ರಿಗೆ ಆಯುರ್ವೇದಿಕ್ ಗುಣ ಏನಿರುತ್ತೆ ಅಂತಂದ್ರೆ ವಾತಕಾರಕ ಮತ್ತೆ ಪಿತ್ತ ಮತ್ತೆ ಮಂದಾಗ್ನಿದಾಯಕ ಮತ್ತೆ ಮೂತ್ರಕಾರಕ, ಅದು ತೃಷ ನಿವಾರಕ. ಇದೆಲ್ಲ ಗೊತ್ತಿರಲ್ಲ ಅನ್ಸುತ್ತೆ ಸಿಹಿಗುಂಬಳದಲ್ಲಿ ಇಷ್ಟೊಂದು ಇದಿರುತ್ತೆ ಅಂತ. ಸಿಹಿಗುಂಬಳದಲ್ಲಿ ಮಧುಮೇಹಿಗಳು ಮತ್ತೆ ಸ್ಥೂಲಕಾಯರು ಯಾವುದೇ ಕಾರಣಕ್ಕೂ ಅದನ್ನ ಸೇವಿಸಬಾರದು ಅಂತ ಹೇಳ್ತಾರೆ. ಸಿಹಿಗುಂಬಳ ರಸನ ಚರ್ಮ ರೋಗಗಳಿಗೆ ತುಂಬಾ ಒಳ್ಳೇದಂತೆ ಅದು. ಮತ್ತೆ ಸಿಹಿಗುಂಬಳದ ಸೊಪ್ಪಿನ ಸಾರಿನ ಸೇವನೆಯಿಂದ ಮೂಲವ್ಯಾಧಿ ನಿವಾರಣೆ ಆಗುತ್ತದೆ. ಹಾಗೆ ಸಿಹಿಗುಂಬಳದಿಂದ ಖಾದ್ಯಗಳೆಲ್ಲ ನಿಮ್ಗೆ ಗೊತ್ತೇ ಇದೆ. ಸಿಹಿ ತವ್ವೆ ಮಾಡ್ತಾರೆ, ಪಲ್ಯ ಮಾಡ್ತಾರೆ, ನವ್ರೋಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ ಸಿಹಿಗುಂಬಳದಿಂದ. ಹಾಗೆ ಈ ನೆಕ್ಸ್ಟ್ ಹೀರೆಕಾಯಿ ತಗೋತಾ ಇದ್ದೀನಿ. ಹೀರೆಕಾಯಿಂದ ಪಿತ್ತ, ಜ್ವರ ಬಂದಿದ್ರೆ ಕಡಿಮೆ ಆಗುತ್ತೆ. ಹಾಗೆ ಕೆಮ್ಮು ಕಣ್ಮರೆ ಆಗುತ್ತಂತೆ. ಹಾಗೆ ಪೆಟ್ಟಿನಿಂದಾದ ಗಾಯಗಳಿಗೆ ಹೀರೆಕಾಯಿನ ಎಲೆಗಳನ್ನ ಅದನ್ನ ತೇದು ಹಚ್ಚಿದ್ರೆ ಅದು ತುಂಬಾ ಉಪಯೋಗಕ್ಕೆ ಬರುತ್ತಂತೆ. ಅದರಲ್ಲಿ ಸಸಾರಜನಕ ಇರುತ್ತೆ, ಮೇಧಸ್ ಇರುತ್ತೆ, ಖನಿಜಾಂಶ ಇರುತ್ತೆ, ನಾರಿನಂಶ ಇರುತ್ತೆ. ಎಲ್ಲದೂ ಸಹ ಹೀರೆಕಾಯಿನಲ್ಲಿ ತುಂಬಾ ಔಷಧೀಯ ಗುಣ ಇದೆ ಅಂತ ಹೇಳ್ತಾರೆ. ಆದ್ರಿಂದ ಅದನ್ನ ವಾರಕ್ಕೆ 2-3 ಸಲನಾರು ಹೀರೆಕಾಯಿನ ತಗೊಂಡು ಸೇವಿಸಿ ಅದಕ್ಕೆ ಪಲ್ಯ ಅದೆಲ್ಲ ಏನೇನ್ ಮಾಡ್ತಾರೋ ಅದ್ರಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು. ಎಲ್ರಿಗೂ ಆರೋಗ್ಯನೂ ಉತ್ತಮ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ. ಬಹುಶಃ ಈಗ ಹೇಳೋದು ಆಶ್ಚರ್ಯ ಆಗ್ಬೋದು ಎಲ್ಲರಿಗೂ. ಏನಂದ್ರೆ ಇವಾಗ ಸುಟ್ಟ ಗಾಯಕ್ಕೆ ಅಂದ್ರೆ ಯೂಶಲಿ ನಾವು ಹೆಂಗಸರುಗಳು ಒಂದಲ್ಲ ಸುಟ್ಕೋತಾನೆ ಇರ್ತೀವಿ ಅಡುಗೆ ಮನೆಯಲ್ಲಿ. ಏನೋ ಕುಕ್ಕರ್ ಬಿಸಿ ತಗಲಿತ್ತು, ಬಾಂಡ್ಲೆ ತಗಲಿತ್ತು, ಏನೋ ಒಂದು ಅಂತೂ ಹೆಂಗಸರುಗಳು ಸುಟ್ಕೊಂಡೇ ಕಡಿಮೆ ಏನಾದ್ರು ಸುಟ್ಕೋತಿರ್ತೀವಿ. ಅದಕ್ಕೆ ಏನ್ ಮಾಡ್ಬೇಕು ಅಂತ ಪರಿಹಾರ ಗೊತ್ತಾ? ನನಗೆ ಯಾರೊಬ್ರು ಹೀಗೆ ನಮ್ಮ ಸ್ನೇಹಿತರಿಗೆ ಅಕ್ಕಪಕ್ಕ ಇರ್ತಾರಲ್ಲ ಹೇಳಿದ್ರು. ಅವ್ರು ಹೇಳಿದಾಗ ನನ್ಗೆ ಎಷ್ಟು ಆಶ್ಚರ್ಯ ಆಯ್ತು ಅಂದ್ರೆ, ಏನು ಹಿಂಗೆ ಇದ್ದಾರೆ, ನಾನೇ ಮತ್ತೆ ಸುಟ್ಕೊಂಡು ಒದ್ದಾಡ್ತಿರ್ತೀವಿ ಬಿಸಿ. ನೀವು ಸುಟ್ಕೊಂಡಾಗ ನಾವಿಸ್ಕೊಂಡು ಅಂದ್ರೆ ಆ ಟೈಮಲ್ಲಿ ನಮ್ಗೆ ಹೊಳಿಬೇಕು ತಲೆಗೆ. ಎಲ್ಲರೂ ಎಲ್ಲ ಹೇಳಿರ್ತಾರೆ ಏನು ಹೊಳಿಯಲ್ಲ. ಅದಕ್ಕೆ ಅವ್ರು ಹೇಳೋದು ಉಪ್ಪಿನಕಾಯಿ ಇರ್ತಲ್ಲ, ಉಪ್ಪಿನಕಾಯಿ ರಸ, ಯಾವ್ದಾದ್ರು ಉಪ್ಪಿನಕಾಯಿ ಇದೆ ಎಂತದ ಮನೇಲಿ ಎಲ್ಲರ ಮನೆ ಒಂದು ಉಪ್ಪಿನಕಾಯಿ ಉಪ್ಪಿನಕಾಯಿ ರಸನ ತಕ್ಷಣ ನೀವು ಸುಟ್ಕೊಂಡಿರ್ತಿಲ್ಲ, ಎಲ್ಲಿ ಸುಟ್ಕೊಂಡಿದ್ರು ಆ ಜಾಗಕ್ಕೆ ನಿಕ್ಕಿ ನೀವೆಲ್ಲ ನಿಜವಾಗ್ಲೂ ನಾ ಮಾಡಿದ್ದೀನಿ. ಈ ಮೊನ್ನೆ ಕೂಡ 2 ಬೇರೆ ಸುಟ್ಕೊಂಡಿದ್ದೆ. ಯಾಕೆ ಗೊತ್ತಾ? ನಾನು ನಿಮ್ಗೆ ಯಾಕೆ ಹೇಳ್ತಿದ್ದೆ, ನಿಮ್ಗೆ ಇಷ್ಟ ಆಯ್ತು ಅದನ್ನೇ ಹೇಳ್ತಿರೋದು. ನನಗೂ ತುಂಬಾನೇ ಆಶ್ಚರ್ಯ ಆಯ್ತು. ನಮ್ಗೆಲ್ಲ 2 ಬೇರೆ ಸುಟ್ಕೊಂಡಿದ್ದೆ. ಈಗೇನೋ ಗೊತ್ತೂ ಇಲ್ಲ, ತೋರಿಸಿದ್ರೆ ನಿಮ್ಗೆ ಸುಟ್ಕೊಂಡೆ ನಿಜವಾಗ್ಲು. ಬಿಸಿ ಬಾಂಡೆ ಗೊತ್ತಿಲ್ಲ, ಎಲ್ಲೋ ಫೋನಲ್ಲಿ ಮಾತಾಡ್ತಾ ಬಾಂಡೆ ಕಾಗಿ ಕೈ ಎತ್ತಿಟ್ಕೊಂಡು ಕಣ್ಣೀರಲ್ಲಿ ತೋದೆ. ನಾನೇನು ಕೇಳಿ ನೆನ್ಪಂತು ಅದೇ ಉಪ್ಪಿನಕಾಯಿ ಕಸ ಅಂತ. ಅದ್ರ ಎದುರು ಕಡೆ ಚಾಳಿ ಇಷ್ಟಿತ್ತು, ತಗೊಂಡೆ ಚೆನ್ನಾಗಿ ಬಂದಿದೆ, ಏನೂ ಆಗಿಲ್ಲ. ನಿಜವಾಗ್ಲೂ ಹೇಳ್ತೀನಿ, ಏನೂ ಇಲ್ಲ, ಉರಿಲಿಲ್ಲ, ಏನೂ ಇಲ್ಲ, ಏನೂ ಆಗಿಲ್ಲ. ಆಮೇಲೆ ಏನು ಅನ್ನಿಸ್ತಿದೆ, ಆಮೇಲೆ ತೊಳ್ಕೊಂಡು ಕೊಬ್ಬರಿ ಎಣ್ಣೆ ನೋಡ್ಕೊಳ್ಳೋದು, ಕರೆಬೇಳೆ ಉಳಿಬಾರ್ದು ಹಂಗೆ ಮಾಡಿದೆ. ನಿಜವಾಗ್ಲೂ ನಾನು ಮಾಡಿದ್ದಕ್ಕೆ ಇಷ್ಟ್ರ ಮೇಲೆ ನಾನೀಗ ಹೇಳ್ಬಿಟ್ಟಿದ್ದೀನಿ. ಯಾರಾದ್ರು ಮಾಡ್ತೀನಿ ಅಂದ್ರೆ ಮಾತು ಸುಟ್ಕೊಂಡು ಹಳೆ ಕೆಲಸ ಮನೆಗೆ ಹೋಗಿ ಸುಟ್ಕೋಬೇಡಿ ಯಾರು. ಅಲ್ಲ ಸುಟ್ಕೊಂಡಾಗ ಏನಾದ್ರು ನಿಮ್ಗೆ ಅನ್ಸಿದ್ರೆ ಒಂಚೂರು
ಸೈಡಲ್ಲಿ ತಿಕ್ಕೊಂಡು ನೋಡಿ ಜ್ಞಾಪಕ ಬಂದ್ರೆ ನಿಮ್ಗೆ ಏನಾದ್ರು ಸರಿ ಅನ್ಸಿದ್ರೆ ನಾನು ಇನ್ನೊಂದ್ಸತಿ ನೆಕ್ಸ್ಟ್ ಮಂತ್ ಬಂದಾಗ ಹೇಳಿ. ಇಲ್ಲ ಅಂದ್ರೆ ಅಯ್ಯೋ ಅವ್ರು ಯಾರೋ ಒಂದ್ ಜನ ಹೇಳ್ಬಿಟ್ಟು ಹೋದ್ರು ನಾನು ಮಾಡಿ ಹಾಳಾಗಿ ಅಂತಂದ್ಬಿಡಿ. ನಾನು ಹೇಳೋದು ನಾನು ಮಾಡಿದ್ರಿಂದ ನಂಗೇನು ಆಗಿಲ್ಲ, ತುಂಬಾ ಇದಾಗಾಯ್ತು. ಅವ್ರಿಗೆ ನಾನು ಆಮೇಲೆ ಥ್ಯಾಂಕ್ಸ್ ಹೇಳಿದಾಗ ಯಾರೋ ನಂಗೆ ಹೇಳಿದ್ರಲ್ಲ, ಅದಕ್ಕೆ ಮೇಡಮ್ ನೀವು ಮಾಡೋ ಮುಂಚೆನೆ ಎಲ್ಲ ಹೆದರ್ಕೊಂಡ್ಬಿಡ್ತೀರಿ ಯಾಕೆ ಅಂತ ಇದೊಂದು ಆಶ್ಚರ್ಯ ಕೇಳಿದ್ದೀರಾ ಯಾರಾದ್ರು? ಮತ್ತೆ ಇವ್ರೇನ್ ಮಾಡಿದ್ರು, ಬೇಳೆ ಇಟ್ಟು ಅದ್ಮೇಲೆ ಪಾತ್ರೆ ಬಿಸಿನೀರು ಮಾಡಿದೆ ಅಂತ ಇನ್ನೊಂದು ಪಾತ್ರೆ ಇಡೋದು. ಎತ್ತಿಡ್ಬೇಕಾದ್ರೆ ಇಲ್ಲಿಗೆ ಫುಲ್ ನನ್ನ ಕೈಗೆ ಬಿಸಿನೀರು ತಗೊಂಡ್ಬಿಡ್ತು, ಕುದಿಯೋ ನೀರು. ತಕ್ಷಣ ಏನ್ ಮಾಡಿದ್ರು, ಖಾರ ಪುಡಿ ಇದೆ ಡಬ್ಬ ದೊಡ್ಡದು, ನಾನು ಕುಡಿಯೋಕ್ ಶುರು ಮಾಡ್ಬಿಟ್ರೆ ಉರಿಯಿತು. ಅಲ್ಲ ಇದು ಉರಿಯಿತು, ಉರ್ದಾದ್ಮೇಲೆ ತಣ್ಣಗಾಗೋಯ್ತು, ತಣ್ಣಗಾಯ್ತು, ಇನ್ನು ಏನೂ ಆಗ್ಲಿಲ್ಲ ಕೈ ಮೇಲೆ. 19 ವರ್ಷ ಚರ್ಮದ ಆರೈಕೆಗೆ ಯಾರು ಬೇಕಾದಷ್ಟು ಹೇಳ್ತಾರೆ. ಬಟ್ ನಂಗೆ ನಮ್ಮ ಅಜ್ಜಿ ಹೇಳೋದು ಇವತ್ತಿಗೂ ಹೇಳ್ತಿರೋದಂದ್ರೆ, ನೀವು ಯಾವ ಕ್ರೀಮು ಯಾವ ಬಂದಿರೋ ಅಡ್ವರ್ಟೈಸ್ಮೆಂಟ್ ದಯವಿಟ್ಟು ಏನು ಮಾಡಬೇಡಿ. ಅದು ತಕ್ಷಣಕ್ಕೆ ರಿಲೀಫು ನೋಡೋಕೆ ಏನು ಬ್ಯೂಟಿ ಪಾರ್ಲರ್ ಅಂದ್ರೆ ಮದುವೆ ಮನೆಗೆ ಹೋಗಿ ನಾವು ಬ್ಯೂಟಿ ಪಾರ್ಲರ್ ಬೆಳಗ್ಗೆ ಮಾಮೂಲಿ ನೋಡೋಕೆ ಸುಮಾರು ಇರ್ತದೆ, ರಿಸೆಪ್ಷನ್ ಹೋಗಿ ಇವರೆಲ್ಲ ಅನ್ಸ್ಕೊಳ್ತೇವೆ. ಚರ್ಮದ ಆರೈಕೆಗೆ ಹರಳೆ ಎಣ್ಣೆ ಮಾಮೂಲಿ ನಮ್ದು ಹಳೆಯ ಕಾಲದ್ದು ಇದೆಲ್ಲ ಮಕ್ಕಳಿಗೆ ಅದೇ ತಾನೆ. ಈಗೆಲ್ಲ ಆಗಿಲ್ಲ, 108 ಮಕ್ಕಳಿಗೆ ಮೈ ಮಸಾಜ್. ನಮ್ಮ ಅಮ್ಮ ಅವರೆಲ್ಲ ಬಹಳ ವರ್ಷ ಅದೇ ಮಾಡಿದ್ರು. ವರ್ಷ ಎಲ್ಲರಿಗೂ ಗೊತ್ತಿರ್ಬೋದು. ಈ ಲೂಸ್ ಮೋಷನ್ ಆದಾಗ ಏನು ಮಾಡ್ತೀವಿ, ಅದು ನನ್ನ ಅನುಭವ. ಹುರ್ಗಟ್ಟೆ ಇಟ್ಟಿರುತ್ತಲ್ಲ, ಹುರ್ಗಟ್ಟೆ ಅದಕ್ಕೆ ಬಾಳೆಹಣ್ಣು, ಕಡಕ್ ಬಾಳೆಹಣ್ಣು ಒಂಚೂರು ಹತ್ಬಿಟ್ಟು ತಿನ್ನಿ. ನಮಗೆ ಒಂದೇ ಸತಿ ನಿಂತ್ಕೊಳ್ತು. ಎಲ್ಲರೂ ನೆತ್ತಿಯಿಂದ ಹಿಡಿದು ಪಾದದವರೆಗೂ ಹೇಳಿದ್ರ, ಹೇಳೋದೇನು ಇಲ್ಲ. ಯಾಕೆಂದ್ರೆ ಅಷ್ಟು ಹೇಳಿದವರು ಈ ಮಳೆಗಾಲದಲ್ಲಿ ಕಾಲಿನ ಬೆಟ್ಟಿನ ಅದಕ್ಕೆ ಎಲ್ಲ ಎಣ್ಣೆ ಅದೊಂದು ಹೇಳ್ಬೇಕು. ಯಾರು ನೀವು ಹೇಳಿದ್ದಿಲ್ಲ, ಒಂದ್ ಸೆಕೆಂಡ್ ಹೇಳಿದ್ರಿ, ಒಂದ್ ಸೆಕೆಂಡ್ ಬೆಳಿಗ್ಗೆ ಹೊಟ್ಟೆ ತೊಳೆಸಿದ್ರೆ ಸಂಕ್ರಾಂತಿ ಇದೆಲ್ಲ ಇರುತ್ತೆ. ಆದ್ರೆ ಇದಕ್ಕೆ ಸುಲಭವಾದ ಅಂತಂದ್ರೆ ಜೀರಿಗೆನ ಸ್ವಲ್ಪ ಹುರಿದು ಬಿಟ್ಟು ಅದಕ್ಕೆ ನೀರು ಒಂಚೂರು ಅರಿಶಿನ, ಬೇಕಾದವರು ಒಂಚೂರು ಬೆಲ್ಲ ಹಾಕೊಳ್ಬೋದು. ಇದರಿಂದ ಆ ನೀರನ್ನು ಕುಡಿದ್ರೆ ಖಂಡಿತ ಸಂಕಟ ಕಡಿಮೆ ಆಗುತ್ತೆ, ಪಿತ್ತ ಕಡಿಮೆ ಆಗುತ್ತೆ. ಬೆಳಗಿನ ಮಾತ್ರೆ ಸಂಕಟ ಅಂತ ತುಂಬಾ ಜನ ಇರ್ತಾರ, ಅದಕ್ಕೆ ಇದು ಸಿದ್ಧ ಔಷಧ. ಖಂಡಿತ ಮಾಡಿ ನೋಡಿ. ಎರಡು ಅರಿಶಿನ ಹೊಡಿಬೇಕಾಗಿಲ್ಲ.